ನನ್ನ ಸಹಭಾಗಿತ್ವಗಳು ಒಕ್ಕಲಿಗ ಸೇವಾ ಸಂಘ ಬಜತ್ತೂರು ಗ್ರಾಮ ಸಮಿತಿ ಒಕ್ಕಲಿಗ ಸ್ವಸಹಾಯ ಸಂಘ ಎ ಬಿ ಒಕ್ಕೂಟ ಒಳಾಲ ಬಜತ್ತೂರು ನನ್ನ ಆಶ್ರಯಡು ಆಟಿಡೊಂದು ದಿನ ಕಾರ್ಯಕ್ರಮ ನಮ್ಮ ಇನಿ ದಿವಂತ ಈ ಒಂದು ಕಾರ್ಯಕ್ರಮಗಳು ಉದ್ಘಾಟನೆ ಮಾಡ್ತಾರೆ ಲೋಕೇಶ್ ಗೌಡ ಬಜತ್ತೂರು ಮಾಜಿ ಅಧ್ಯಕ್ಷರು ವಿಷ್ಣುಮೂರ್ತಿ ದೇವಸ್ಥಾನ ನಡುಪ ಜಯಂತ ಬಿದ್ರೋಡಿ ನಡಪಡಬಹುದು ನಮ್ಮ ವೇದಿಕೆ ಪಡೆದ ವೇದಿಕಾ ನಮ್ಮ ಸಮಾಜದ ಅಧ್ಯಕ್ಷರೇ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಅಂಚನೆ ಸೇವಕರಾದ ಗಣ್ಯರೇ ಅದೇ ರೀತಿ ಇದನ್ನು ಸೇರಿದಂತಿನ ಅಕ್ಕನಗಳೇ ಅಣ್ಣನಗಳೇ ಜೋಗಳೇ ಮತ್ತು ನಮ್ಮ ಪ್ರೀತಿದ ಬಂಧು ಮಿತ್ರರೇ, ನಮ್ಮ ಈ ಕಾರ್ಯಕ್ರಮ ಭಾರಿ ಸೋಗುಳು ಗೌಟಿ ನಡಪಡಿದ್ವಿ ಆಗ ಒಂದೇ ಸಮಯದ రెండు ವೇದಿಕಾಪನ ವ್ಯವಸ್ಥೆ ಆಗಿದೆ ಒಕ್ಕೂಟದಲ್ಲಿ ಸಭಾಪ ಒಡಂಬಲ ఉంది ಸ್ವಸಹಾಯ ಸಂಘದ ಆಮೇಲೆ ನಮ್ಮಲ್ಲಿ ಕಡ್ಡಾಯ ಬರೋದು ಬಂದಾಗ ನಮ್ಮ ರಿಕ್ವೆಸ್ಟ್ ಮಾಡ್ತಾರೆ ಹಾಗಾಗಿ ಕಡ್ಡಾಯ ಹೋಗಿದ್ದಲ್ಲ ಪನಿಷ್ಮೆಂಟ್ ಕೊಡೋದು ಅನಿಸಿಕೆ ಹಾಗಾದ್ರೆ ನಮ್ಮ ಸಮಾಜದ ಜನರು ಜವಳಿಗೆ ಆಂಜಲ ಪುಣ್ಯ ಸೇವನೆ ಈ ಒಂದು ಸೇವನೆ ಅಂತೀವೋ ಕಷ್ಟ ಆದ ಮಾಡಿದೆ ಅನಿಸಿಕೆ. ಅಧ್ಯಕ್ಷರೇ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೇ ಹಾಗೆ ಇಲ್ಲಿಗೆ ಆಗಮಿಸಿರುವ ಎಲ್ಲ ಬಂಧು ಭಗಿನಿಯರೇ ಹಾಗೆ ಪ್ರೀತಿಯ ಮಕ್ಕಳೇ, ಆಟಿಕಮ್ಮಿ ದಿನ ಇಂಥ ಕಾರ್ಯಕ್ರಮ ಇಂಥ ದಿನಾಚರಣೆ ಮಾಡುವ ಮೂಲಕ ನಮ್ಮ ಜನಜೀವನದ ಏಕತಾನತೆಯು ನಿರ್ಮೂಲವಾಗಿ ಸ್ಪರ್ಧಾತ್ಮಕ ಮನೋಭಾವ ಕೂಡ ಉಂಟಾಗುತ್ತದೆ. ನಾವಿಂದು ಸ್ಪರ್ಧಾತ್ಮಕವಾದ ಯುಗದಲ್ಲಿದ್ದೇವೆ. ಇಲ್ಲಿ ಬದುಕಲು ಸ್ಪರ್ಧಾತ್ಮಕ ಮನೋಭಾವ ಅತಿ ಅಗತ್ಯವೂ ಕೂಡ ಆಗಿದೆ. ನಮ್ಮ ಸಂಸ್ಕೃತಿಯ ಆಚರಣೆಗಳ ಹಿಂದೆ ನಮ್ಮ ಜನರ ಉದಾರ ಮನಸ್ಸನ್ನು ಈ ದಿನಗಳು ನಮ್ಮ ಆಟದ ಕಾರ್ಯಕ್ರಮಗಳು ಈ ಆಟದ ಕೂಟವನ್ನು ನೆರವೇರಿಸಲು ಕೊರಗು ಮಾಡುವುದು, ಕೊರಗದ ಕಾರ್ಯಕ್ರಮ ಸುಧಾರಿಸಿಕೊಳ್ಳುವುದು. ಇಲ್ಲಿ ನಮ್ಮ ಪ್ರತಿಯೊಂದು ಬಿನ್ನೇರೆಲ್ಲ ನಮ್ಮ ಸ್ವಾಗತ ಮಾಡ್ತಾ ಇದ್ದೀವಿ. ನಮ್ಮ ಈ ಬಿನ್ನೇರು ಬರ್ತಾರೋ ಅಂಚನೆ ನಮ್ಮ ಪ್ರಭಾವದಲ್ಲಿರುವ ಒಂದು ಕಾರ್ಯಕ್ರಮ. ಆ ಆಚರಣೆಗೆ ಹೋಲ ಅರ್ಥಪೂರ್ಣ ಆಪಣದಿಂದ ನಮ್ಮ ಗೌಡ ಜಾತಿಯ ಈ ಗೌಡ ಜಾತಿಯ ಬಾಂಧವ್ಯಗಳನ್ನು ಆಚರಣೆ ಮಾಡ್ತಾರೆ ಮಾತ್ರ ಅವರಿಗೆ ಅರ್ಥಪೂರ್ಣ ಆಪಣ ಕೂಡ ಎನ್ನ ಒಂದು ಅನಿಸಿಕೆ ದಯಮಾಡ ನಮ್ಮ ದುಮ್ಮದಲ್ಲಿ ಬಾರಿ ಕಷ್ಟಡಿ ತಾನು ಮಟ್ಟೆಗೆ
ಕಷ್ಟ ಹೆಚ್ಚಿರ್ತೇವೆ ದುಡ್ಡು ಕಷ್ಟ ಇತ್ತು ಜನಗಳಿಗೆ ಅಂಡ ತೆರಿಗೆ ನಲಿಕೆಗೆ ತುಂಬುದಲ್ಲಿ ಕಷ್ಟ ಇದ್ದಾರೆ ಇತ್ತೇನೆ ಒಂದು ತೆರಿಗೆ ನಲಿಕೆಗೆ ಇಂಥದ್ದು ನಟ್ಟು ದುಡ್ಡು ಕಷ್ಟ ಇದ್ದಿ ಅಂಡ ತೆರಿಗೆ ನಲಿಕೆಗೆ ಇಂಥ ಕಷ್ಟ ಆದರೆ ಜನಗಳಿಗೆ ಒಳ್ಳೆ ಅಂಚಾದ ತುಂಬುವಾದ ಇದ್ದ ಬಂದ ಇಲ್ಲ ಇಲ್ಲ ಅಂದರೆ ಆಚರಣೆ ಹೋಗ್ತಾರೆ ಒಂದು ಸಾರ್ವಜನಿಕವಾದ ಇಚ್ಛಾನೆ ಒವೇ ಈ ಸಮಾರಂಭ ಇಂಚಿ ಪೋಲಿ 4-5 ವರ್ಷ ಇಂಚಿ ಆಟಿದ ಸನ್ಮಾನದ ಆಟಿದ ಗೊಬ್ಬರ ಆಟಿದ ಸಮಾರಂಭ ಮಾಡ್ಕೊಂಡು ನಮ್ಮ ತೃಪ್ತಿ ಪಡೋದಿಲ್ಲ ಒಂದು ಮಾತ್ರ ಆಗ್ತದೆ ಬೇತೆ ಬೇತೆ ವಿಚಾರಗಳು ನಮ್ಮ ಬೆಳ್ಳಿ ಬೆಳ್ಪುಣಗಳು ಸುವರ್ಣ ಸನಿ ಅರವಾಡು ಹೊಸ ಹೊಸ ಇದ್ದ ಬುದ್ಧರವಾಡು ಇದನ್ನು ಮಾತ್ರ ನಮ್ಮ ಇಲ್ಲ ಇಲ್ಲ ಬಂದೋಯ್ತ ಇಂಥ ದಿನಟ್ಟು ಇದು ಸಾರ್ವಜನಿಕವಾದ ಮಲ್ಪಡ ಪರಿಸ್ಥಿತಿ ಬರ್ತದೆ ಅಂದ್ರೆ ಗೌರ್ಮೆಂಟ್ ಪಂಡ ಮುಗುಳು ಪಂಡದಲ್ಲಿ ಪಂಪವನಂಚಿನ ಅಗತ್ಯತೆ ಉಂಟು ಮಾಡುವುದನ್ನು ಪಂಡೊಂದು ಎರಡು ಪಾತ್ರೆ ಕೊನೆ ಎರಡು ಪಾತ್ರೆ ಪೂರ್ಣ ವಿರಾಮ ದೀಪ ಇಳಿತದೆ ಲೆತ್ತದಿದ್ದು ಅವಕಾಶ ಕೊಡಲಿಕ್ಕೆ ಮಾತ್ರೆಗಳ ಸೌಲಭ್ಯ ಸಂದ ಒಂದು ಎರಡು ಪಾತ್ರೆ ಒಕ್ಕಲಿಗ ಸೇವಾ ಸಂಘ ಬಜತ್ತೂರು ಗ್ರಾಮ ಪಂಚಾಯತ್ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಕೋರುತ್ತೇವೆ. ಹಾಗೆ ಉದ್ಘಾಟಕರು ಆಗಿರುವ ಶ್ರೀ ಲೋಕೇಶ್ ಗೌಡ ಬಜತ್ತೂರು, ಮಾಜಿ ಅಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ನಡ್ಪ, ಇವರಿಗೆ ಒಕ್ಕಲಿಗ ಸೇವಾ ಸಂಘ ಬಜತ್ತೂರು ಗ್ರಾಮ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಕೋರುತ್ತೇವೆ. ಹಾಗೆ ಇನ್ನೋರ್ವ ಅತಿಥಿಯಾಗಿ ಶ್ರೀ ಪದ್ಮಯ್ಯ ಗೌಡ ಎಂಬಾಲೆ, ಇವರು ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಇವರಿಗೆ ಒಕ್ಕಲಿಗ ಸೇವಾ ಸಂಘ ಬಜತ್ತೂರು ಗ್ರಾಮ ಪಂಚಾಯತ್ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಕೋರುತ್ತೇವೆ. ಹಾಗೆ ಶ್ರೀ ವಿಶ್ವನಾಥ ಗೌಡ ಪುಜಕ್ಕಳ, ಇವರು ನಿವೃತ್ತ ವ್ಯವಸ್ಥಾಪಕರಾಗಿರುವ CA ಬ್ಯಾಂಕ್ ಉಪ್ಪಿನಂಗಡಿ, ಇವರಿಗೆ ಒಕ್ಕಲಿಗ ಸೇವಾ ಸಂಘ ಬಜತ್ತೂರು ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೋರುತ್ತೇವೆ. ಒಕ್ಕಲಿಗ ಸೇವಾ ಸಂಘ ಹಾಗೂ ಗ್ರಾಮ ಸಮಿತಿ ಹಾಗೂ ನಮ್ಮ ಒಕ್ಕಲಿಗ ಸೇವಾ ಸಂಘ ಗ್ರಾಮ ಸಮಿತಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೋರುತ್ತೇವೆ. ಹಾಗೆ ಈ ಬಜತ್ತೂರು ಗ್ರಾಮ ಸಮಿತಿ ಮತ್ತು ಒಕ್ಕೂಟ A ಮತ್ತು B ಒಕ್ಕೂಟದ ಯುವ ಘಟಕ ಮತ್ತು ಮಹಿಳಾ ಘಟಕದ ಆಶ್ರಯದಲ್ಲಿ ಆಟಿಕೆಲಿ ದಿನ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ತುಂಬ ಸಂತೋಷ ಆಗ್ತಾ ಇದೆ. ದಿನಗಳಿದೆ ಎಲ್ಲ ಕಡೆಗಳಲ್ಲಿ ಆಟಿಕೆಲಿ ದಿನ, ಕೆಸರು ದಿನ, ಆಟಿದ ಕೂಟ, ಕೆಲವೇ ಕಾರಣಗಳನ್ನು ಹೇಳಿ ನಾವು ಸೇರುವಂಥ ಅವಕಾಶವನ್ನು ಮಾಡಿಕೊಂಡಿದ್ದೇವೆ. ಸುಮಾರು ವರ್ಷದಿಂದ ಈ ಒಂದು ಆಟಿಕೆಲಿ ದಿನವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಾಯಶಃ ಹಿಂದಿನ ದಿನಗಳಲ್ಲಿ
ಪ್ರಕೃತಿಯ ತೊಂದರೆಯಿಂದ ಆಗುವಂಥ ಅನಾರೋಗ್ಯದ ಹದಗೆಡುವ ಸಂದರ್ಭದಲ್ಲಿ ಆರೋಗ್ಯಕರ ಆಹಾರವನ್ನು ತಗೊಳ್ಬೇಕು ಅಡ್ಡಿ ತಿಂಗಳಲ್ಲಿ ಅಂತ ಕಲ್ಪನೆಯನ್ನು ಮಾಡಿಕೊಂಡು ಅವತ್ತು ಬದುಕ್ತಾ ಇದ್ದರು. ಅದನ್ನು ಇವತ್ತು ನಾವು ನೆನಪಿಸ್ತಾ ಇದ್ದೇವೆ. ಶ್ರೀ ನಿರ್ಮಲಾಥ ಸ್ವಾಮೀಜಿ ಅಂಜನೆ ನಮ್ಮ ಕಾವೂರು ಮಠದ ಶ್ರೀ ಧರ್ಮನಾಥ ಸ್ವಾಮೀಜಿನ ಪಾದಕಮಲಗಳು ನಮಸ್ಕರಿಸುವುದು. ಒಕ್ಕಲಿಗ ಸೇವಾ ಟ್ರಸ್ಟ್ ಪುತ್ತೂರು ಇದರ ಆಶಯದಲ್ಲಿ ಒಕ್ಕಲಿಗ ಗೌಡ ಸೇವಾ ಸಂಘ ಬೆಳ್ತೂರು ಗ್ರಾಮ ಸಮಿತಿ, ಒಕ್ಕಲಿಗ ಸ್ವಸಹಾಯ ಸಂಘ ಎ ಮತ್ತು ಬಿ ಒಕ್ಕೂಟಗಳ ಪ್ರಯುಕ್ತ ಇವತ್ತು ಆಟಿಡೊಂದಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಪರಮಪೂಜ್ಯ ಸ್ವಾಮೀಜಿಗಳು ಪುತ್ತೂರು ತಾಲೂಕಿಗೆ ಬಂದಂತಹ ಸಮಯದಲ್ಲಿ ಅವರ ಒಂದು ಸವಿನೆನಪಿಗೋಸ್ಕರ ನಮ್ಮ ಸಮಾಜದ ಮುಖಾಂತರ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಲ್ಪಟ್ಟಿದ್ದು. ಅದರ ಮುಖಾಂತರ
ಸ್ವಸಹಾಯ ಸಂಘಗಳನ್ನು ರಚಿಸಿಕೊಂಡು ಊರಿನಲ್ಲಿರುವಂಥ ವಿದ್ಯಾರ್ಥಿಗಳು ಸಮಾಜ ಸೇವಕರನ್ನು ಸನ್ಮಾನಿಸುವುದು, ಅದರೊಟ್ಟಿಗೆ ನಮ್ಮ ಸಂಘಟನೆಗಳನ್ನು ಅದರಂತೆ ಆರ್ಥಿಕವಾಗಿ ಏನು ವ್ಯವಸ್ಥೆ ಬೇಕಾ ಅದನ್ನು ಬ್ಯಾಂಕಿನ ಮುಖಾಂತರ ನಾವು ಸ್ವಸಹಾಯ ಸಂಘಗಳ ಮುಖಾಂತರ ವಸಂತ ಗೌಡ ಕಾಂಚನ ಸಾಂಪ್ರದಾಯಿಕ ತಾಂಬೂಲನ್ನು ಕೊಡುದು ನಿರ್ಮಲ ಮನಸ್ಸಿಗೆ ಈ ಲೇಸಿದ ಚಾವಡಿಗೆ ಎದುರುಕೊಂಡು ಬರಮಂತಂದು ತಾಟಿ ಹೊಡೆದು ಸರ್ವೆಲ್ಲ ಈ ಗಣ್ಯರಿಗೆ ಗೌರವಿಸಬೇಕು ವಿನಂತಿರುವುದರ ನಿರ್ಮಲ ಲೇಸಿದ ಚಾವಡಿಗೆ ಎದುರುಕೊಂಡು ಈ ಸುಂದರ ಕಾರ್ಯಕ್ರಮವನ್ನು ಎದುರುಕೊಂಡು ಸೇವಾ ಪ್ರತಿನಿಧಿಗಳು ಹಾಗೂ ವಿವಿಧ ನಮ್ಮ ಸಮಾಜ ಬಾಂಧವರೇ, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು ಇದರ ಪ್ರಯೋಜನದಲ್ಲಿ ಒಕ್ಕಲಿಗ ಗೌಡ ಸೇವಾ ಸಂಘ ಬೆಳತೂರು, ಒಕ್ಕಲಿಗ ಸ್ವಸಹಾಯ ಸಂಘ ಬೆಳತೂರು, ಒಕ್ಕಲಿಗ ಯುವ ಘಟಕ ಬೆಳತೂರು, ಒಕ್ಕಲಿಗ ಮಹಿಳಾ ಘಟಕ ಬೆಳತೂರು ಇದರ ಸಹಯೋಗದಲ್ಲಿ ನಡೆಯುವ ಆಟಿರೊಂದಿ ದಿನ ಕಾರ್ಯಕ್ರಮದಲ್ಲಿ 2000 ತಮ್ಮ ಮುಂದೆ ತಲುಪಿಸುತ್ತೇನೆ. ಪ್ರಸ್ತುತ ಬೆಳತೂರು ಗ್ರಾಮದಲ್ಲಿ ಒಟ್ಟು 28 ಸಂಘಗಳನ್ನು ಮಾಡಲಾಗಿದೆ. ಒಟ್ಟು 265 ಸದಸ್ಯರು ವ್ಯವಹರಿಸುತ್ತಿದ್ದಾರೆ. ಸಂಘದಲ್ಲಿ ಒಟ್ಟು ಉಳಿತಾಯ 19,39,200 ಆಗಿದೆ. ಅದರಲ್ಲಿ ಸಾಲ ತೆಗೆದು ಒಟ್ಟು ಬಾಕಿ ಇರುವ ಸಾಲ 24,14,000. ನೆಲೆಯಾಗಿ ಊರದ ಒಂಜಿ ಉಲೆಗೆ ಹೊಸ ಯಂತ್ರನ ಒಂಜಿ ಕಂಡು ಹುಡುಕುದು 4 ಜನಕ್ಕೆ ಕೆಲಸ ಕೊಟ್ಟು ತಾಂಡ ಕೆಲಸ ಮಾಡೋದಿಟ್ಟು ನಾವು ಈ ವಿಶಿಷ್ಟ ಸಾಧಕೆ ಎಂದು ಪಾಲ್ಗೊಳ್ಳಿ ಬೇರೆ ಒಕ್ಕಲಿಗ
ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್, ಒಕ್ಕಲಿಗ ಯೋಗ ಘಟಕ, ಒಕ್ಕಲಿಗ ಮಹಿಳಾ ಘಟಕದ ವತಿಯಿಂದ ಆಪಣಂಚಿನ ಆಟಿಗೊಂದಿ ಜನತೆಗೊಂದಿ ಕಾರ್ಯಕ್ರಮದ ಲೇಸಿದ ದುರ್ಗಾರ್ಮಿ ವಹಿಸಿನ ನಿವೃತ್ತ ಮುಕುಂದರೆ ಶ್ರೀಧರ್ ಗೌಡ್ರೆ ಮಾಂತ ಈ ಊರದ ಗಣ್ಯರೇ ಅಪ್ಪೆನಗರೆ ಮಾಂತ ಬಂದು ಆಟಿ ತಿಂಗಳು ದುಂಬುಗಳಿಗೆ ಬಂಗದ ತಿಂಗಳು ಮೊಬೈಲ್ ಪತ್ತೊಂದಿನ ನಂಬಿಕೆ ಒಂದು ಗಮ್ಮತ್ತದ ತಿಂಗಳು ದಯಕ್ಕೆ ಉಲ್ಲೇಖ ಮಾಡಬೇಕಂದ ಶ್ರೀಕೃಷ್ಣ ಭಗವಂತೆ ಬಂತು ಪರಿವರ್ತನೆ ಜಗದ ನಿಯಮ. ಈ ಜಗತ್ತಿಗೆ ಈ ಭೂಮಿಗೆ ಅಪಗ ಪರಿವರ್ತನೆ ಆಗೋದಿತ್ತು. ಆ ಪರಿವರ್ತನೆ ಆಪತ್ತಿನ ಸಂದರ್ಭಗಳು ನಮ್ಮ ದುಂಬುದು ಹಿಂದೆ ನಡತೋದು ಬರ್ತೊಂದು ಇದ್ದ ದುಂಬುದ ಒಂದು ಕಾಲುಡು ವಾರಿದ ನಮ್ಮ ಜೀವನ ಪದ್ಧತಿ ಇರ್ತದೆ ಅಂದ್ಕೊಂಡೆಲ್ಲ ನಮ್ಮ ನೆನೆದೊಂದು ಸ್ಮರಣೆ ಬಂದೊಂದು ನಮ್ಮ ದುಂಪೋಳಿ ಅಂಚಾಡ ಮಾತ್ರ ನಮ್ಮ ಪರಂಪರೆಯನ್ನು ಒಯ್ತೊಳ್ಳಿ ಐಕೊಡದೆ ಆ ದುಂಬುದ ಕಾಲದ ಆ ಪರಂಪರೆ ಪಂಡ ಒಂಜಾತ್ ಈ ಸಮಾಜಗಳು ತನ್ನವೇ ಆಗಿನ ಒಂದು ಜೀವನ ಶೈಲಿ ಪಂಡ ಒಂದು ಆಹಾರ ಪದ್ಧತಿ ನಮ್ಮ ಅವು ಅಗಲವೇ ಆಗಿನ ಒಂದು ವೇಷಭೂಷಣ ಪಂಡ ಡ್ರೆಸ್ ಸ್ವಲ್ಪ ಅವೇ ಒಂದು ಕುಟುಂಬಗಳು ಮಲ್ಪಂದಿನ ಧಾರ್ಮಿಕ ಕಾರ್ಯಕ್ರಮಗಳು ಆ ಕುಟುಂಬಗಳು ಆ ಒಂದು ಸಂಸಾರ ಇಲ್ಲಿ ಒಂದು ಕುಟುಂಬದ ಪಾರಂಪರಿಕವಾಗಿನ ವಿಚಾರಗಳು ಒಕ್ಕೊಂದು ಸಮಾಜ ಕೊರ್ಪಡಿಸಿದ ಕೆಲಸನು ಅನಾದಿ ಕಾಲದಿಂದ ಮಾಡ್ಕೊಂಡಿದ್ದಾರೆ. ಅಂಚಿನ ಒಂದು ವಿಶಿಷ್ಟವಾಗಿನ ಒಂದು ಪಾರಂಪರಿಕವಾಗಿನ ಜೀವನ ನಮ್ಮ ಗೌಡ ಸಮಾಜ. ಆ ಗೌಡ ಸಮಾಜ ಮಣ್ಣದೊಟ್ಟಿಗೆ ಜೀವನ ಮಲ್ಪಣ, ಕೆಸರದೊಟ್ಟಿಗೆ ಜೀವನ ಮಲ್ಪಂಚಿನ ಒಂದು ಕಾಲ ಹೊರತು ಬರ್ತದೆ. ಇಲ್ಲಿ ಈ ಆಧುನಿಕ ಜಗತ್ತಿನ ಬಾಕಿ ಸಮಾಜದ ಒಟ್ಟಿಗೆ ಇಲ್ಲಿ ನಮ್ಮ ಹಿರಿಯರು ಅನಾದಿ ಕಾಲಟು ಕೃಷಿ ಮತ್ತೊಂದು ಪ್ರಯತ್ನ ಸಂದರ್ಭಗಳು ಕಂಡಳು ಆವಲಿ ಕಂಡ ಸಾಗೋಲಿ ಮಲ್ಪಂಚಿನ ಸಂದರ್ಭಗಳು ವಾರದಿಂದ ಬೇಸಾಯ ಮಾಡುವುದು ಜೀವನ ಮಾಡುವುದು ಇಡೀ ಮಲ್ಪೊಂಡ ಈ ಆಟಿದೊಂದಿದ ಕಾರ್ಯಕ್ರಮಗಳು ಮೊಬೈಲ್ ಬಂತ ಅಷ್ಟೇ ಬಲ್ನಾಟು ಬಂದಿದ್ದೇನೆ. ಬಲ್ನಾಟು ಮೊಬೈಲ್ ತುಂಬ ಏರ್ತಾವ ಮೊಬೈಲ್ ಇದ್ದಾನೆ. ಆ ಮೊಬೈಲ್ ಇದ್ದಂತೆಲ್ಲ ಒಂದು ದಿನ ಕರಿಕೊಡೋದು ಅನ್ಪಣೆಗೆ ಹೊಸ ಆಟಿದ ದೂರದಿಂದ ಸಂಗತಿ ಈ ಆಟಿದ ಕಾರ್ಯಕ್ರಮ ಏನೇ ನಂಗೆ ಮಾಂತ ಆ ಯುವತಿಯರಿಗೆ ಒಟ್ಟಿಗೆ ಸೇರುವಂತ ಒಂದು ಆ ಭಾತೃತ್ವ ಭಾವನೆ ಮಿಗಿ ಪಲ್ಲೆ ಆ ಒಂದು ಇದನ್ನ ಸೀಮಿತವಾದ ಮೊಬೈಲ್ ಬಂದು ನಮ್ಮ ಇಲ್ಲಡಿಗೆ ಮಾತ್ರ ಸೀಮಿತ ಇಲ್ಲ ಅಂತ ಅಪ್ಪೆ ಮಾಡಿ ನಮ್ಮ ಪಾತ್ರನ ಆ ಕುಟುಂಬ ಮಲ್ಪಡಿನ ಸಂಬಂಧವೇ ಮರೆತದೆ, ಆ ಊರದ ಸಂಬಂಧವನ್ನು ಮರೆತದೆ. ನಮ್ಮ ಜೀವ ವಿಶ್ವನಾಥ ಸೈನಿಕರಾಗಿದ್ದು ನಾನು ಮನೆಗೆ ಭಾರಿ ಆಸೆ ಶಾಂತಪ್ಪ ಭಟ್ರೊಂದಿಗೆ ಇಲ್ಲಿ ಭಾರಿ ಜನಕ್ಕೂ ಆ ಒಂದು ಪೀಳಿಗೆ ಒಂಜಿ ಪೀಳಿಗೆ ಬೊಗ್ಗೊಂಜಿ ಪೀಳಿಗೆದ ಒಂದು ಅಂತರದ ಸಮಸ್ಯೆ ಅನ್ನೇಗೌಡರು ಏರಂದು ಗೊತ್ತಿಪ್ಪ ಅಂದ್ರೆ ಬಿದರಾಡಿ ಶಿವಣ್ಣಗೌಡರು ಏರಂದು ಕೆಲಸದಲ್ಲಿ ಗೊತ್ತಿಪ್ಪ ಅಂದ ಆಡ ಇಡೀ ಬರ್ತಾರೆ ಮುಖ ಗುಂಡಿ ಅನ್ನೇಗೌಡರು ಪಂಪುನಾರ್ಲಿ ನಮ್ಮ ಒಂದು ಸಜ್ಜನ ಸಮಾಜವಾದ ಭಾಗಿದಾಗಿ ಆದರ್ಶಪ್ರಾಯ ಆವುವಾದ ಒಂದು ಹಿರಿಯರನ್ನು ಗೌರವಿಸಲ್ಪಡಿಸಿದ ಸಂಗತಿ ನಮ್ಮ ಅನಾದಿ ಕಾಲದಿಂಚಿ ಆಗಲ್ಲ ಹಿರಿಯರ್ನಾಗಲಿ ವಾರದಿನ ಒಂದು ಕೆಲಸ ಕಾರ್ಯ ಮತ್ತೊಂದಿರ್ತಾರೆ.
ಸಾಧನೆ ಮಂತ್ರನ ಜೋಡಣೆಯನ್ನು ಗೌರವಿಸೋಣ. ಯದುನಂದನ್ ಎಂಜಿ, ತಂದೆ ಹೆಸರು ಗಂಗಾಧರ ಕೆಎಸ್, ತಾಯಿ ಹೆಸರು ಯಶೋದಯ್ಯ, 10ನೇ ತರಗತಿ ಮಕ್ಕಳಿಗೆ ಗೌರವ ಸಂಪನ್ನ ಕಾರ್ಯಕ್ರಮ ನೆರವೇರಿಸುವ ವಿನಂತಿನ ವಸಂತ ಬಿದರಡಿ ಮೇರೆಗೆ ಸೊಲ್ಮೇಲಿನ ಸಮುದಾಯ ಮತ್ತೊಂದು ಅನಿವಾರ್ಯ ಕಾರಣದಾರ ಮಾಜಿ ಶಾಸಕ ಮಾಂತ ಸಂಘಟನೆಯ ಮುಖಾಂತರ ಆಟಿಕೊಂಡಿ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಜೊತೆಗೆ ಸಾಧಕರಿಗೆ ಸನ್ಮಾನ ಪಂಚಿನ ಕಾರ್ಯಕ್ರಮದ ವೇದಿಕೆ ಆಟಿಕೊಂಡಿ ದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ ಗೌಡ ಮೈತಾಳುಗರೆ ಅಂತೆಯೇ ಅತಿಥಿಯಾದ ಆಗಮಿಸಿದ ಶ್ರೀ ರವಿ ಮುಗಿಮನೆ ಅಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಬೇರೆ ಅಂತೆಯೇ ವೇದಿಕೆ ಪುರಂಜಿನ ಮಹಾಂತ ಗಣ್ಯರ ವೇದಿಕೆಯ ಮುಂಬಾಗುಡಿ ಪುರಂಜಿನ ಮಹಾಂತ ಸಮಾಜ ಬಾಂಧವರ ವೇದಿಕೆ ಒಕ್ಕಲಿಗ ಸ್ವಸಹಾಯ ಸಂಘಗಳ ಅಧ್ಯಕ್ಷರೇ ಪದಾಧಿಕಾರಿಗಳೇ ಬ್ಯುಸಿಯಲ್ಲಿ ನೆನೆಸಿದ ದಿನ ಇತರ ಒಂದು ಬದಲಾವಣೆಯ ಕಾಲ ಸುಮಾರು 40-45 ವರ್ಷ ಪೋಂಡ 350-350 ಸಂಘ ಇತ್ತೆ ಬೆಳೆಗೆ 1015 ಸಂಘಗಳು ನಮ್ಮ ಪುತ್ತೂರು ತಾಲೂಕು, ಬಂಟ್ವಾಳ ತಾಲೂಕು, ಅಂಚನೆ ಸುಳ್ಯ ತಾಲೂಕು, ಕಡಬ ತಾಲೂಕು 4 ತಾಲೂಕುದ ಆಸುಪಾಸಲ್ಲಿ 1015 ಸಂಘಗಳು ಇತ್ತೇನೆ ನಮ್ಮಲ್ಲಿ ರಿಜಿಸ್ಟರ್ ಆಗಿನ ಸಂಘಗಳು ಸುಮಾರು 4,25,00,000 ನಿಖಿಲ ಉಳಿತಾಯ ಒಂದು ಜೊತೆಗೆ 4,50,00,000 ಸಾಲ ವಿತರಣೆ ಆಗ್ತದೆ. ನಮಗೆ ಎಲ್ಲ ಕಾರ್ಯಕ್ರಮಗಳ ನೇತೃತ್ವವನ್ನು ವಹಿಸಿಕೊಳ್ಳುವಂತವರು ಊರಗೌಡರು. ಭೂಷಣ ಅಂತ ಕಾರ್ಯಕ್ರಮದಲ್ಲಿ ಊರಗೌಡರುಗಳನ್ನು ಸ್ಮರಣೆ ಮಾಡಿಕೊಳ್ಳಬೇಕು. ಊರಗೌಡರಿಲ್ಲದೆ ಯಾವುದೇ ಕಾರ್ಯಕ್ರಮ ಇಲ್ಲ ಗೌಡ ಸಮಾಜದಲ್ಲಿ. ಅವರಿಗೆ ಯಾವುದೇ ರೀತಿಯ ಪ್ರತಿಫಲ ಇಲ್ಲದೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಉಪಸ್ಥಿತರಿರುವಂಥದ್ದು. ಬಹುಶಃ ಅವರಿಗೆ ಸಂಬಳ ಕೊಡಬೇಕಾದಂಥ ಪರಿಸ್ಥಿತಿ, ನಾವು ಸಂಬಳ ಕೊಟ್ಟು ಕರೆಸಿಕೊಳ್ಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅಂತ ಅಷ್ಟು ಬರುವುದು ಕಷ್ಟ ಅನ್ನುವಂಥ ಸ್ಥಿತಿ ಊರಲ್ಲಿ ಇತ್ತು. ಹಾಗಾಗಿ ಅವರನ್ನು ನಾವು ಖಂಡಿತವಾಗಿ ಗುರುತಿಸಿಕೊಳ್ಬೇಕು ಮತ್ತು ಆ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು. ಅವರ ಮಕ್ಕಳು ಆ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದಕ್ಕೆ ಖಂಡಿತವಾಗಿ ಸಿದ್ಧರಿರಬೇಕು. ಹಾಗಾಗಿ ನಾನು ಅವರನ್ನು ವಿಶೇಷವಾಗಿ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ. ಇವತ್ತು 2 ವಿಚಾರಗಳ ಬಗ್ಗೆ ನಾನು ಮಾತಾಡಬಹುದು ಅಂತ ಕಾಣ್ತದೆ. ಒಂದು, ಇಲ್ಲಿ ಈಗ ತನ್ನ ಉದ್ಭವವಾದಂಥ ಒಂದು ಸಮಸ್ಯೆ, ಅನಂತರ ಆಟದ ವಿಚಾರಕ್ಕೆ ನಾನು ಬರ್ತೇನೆ. ಒಂದು, ಹುಡುಗಿಯರು ಒಳ್ಳೆ ರೀತಿಯಿಂದ ಓದ್ತಾರೆ, ಕಲಿತಾರೆ, MA MCom ಎಲ್ಲ ಮಾಡಿಕೊಳ್ತಾರೆ. ಆದರೆ ಹುಡುಗರು ಬಹುತೇಕವಾಗಿ SLC PUCಯಲ್ಲಿ ವಿದ್ಯಾಭ್ಯಾಸವನ್ನು ನಿಲ್ಲಿಸಿಕೊಳ್ಳುವವರೇ ಬಹುತೇಕ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಇದು ಒಂದು ದೊಡ್ಡ ಸಮಸ್ಯೆ. ಆದರೂ ಕೂಡ ನಮ್ಮ ಜನಾಂಗದ ಒಳಗಡೆ ಈ ಸಮಸ್ಯೆಯನ್ನು ನಾವು ಪರಿಹಾರ ಮಾಡಿಕೊಳ್ಳಬಹುದು. ಯಾವುದೋ ಜಾತಿಯನ್ನು ಮದುವೆಯಾಗುವುದಕ್ಕಿಂತ ನಮ್ಮ ಜಾತಿಯ ಒಳಗಡೆ ನಾವು ಇರುವಂಥ ನಮ್ಮ ಕೆಡುಕುಗಳನ್ನು ಹೋಗಲಾಡಿಸಿಕೊಂಡು ನಾವು ಮದುವೆ ಕಾರ್ಯಕ್ರಮ ಮಾಡಿಕೊಳ್ಳಬಹುದು. ಯಾಕಂದ್ರೆ ನಮ್ಮ ಮೊಬೈಲ್ನ ವಿದ್ಯುತ್ ತರಂಗಗಳು, ನಮ್ಮ ಶಬ್ದ, ನಾವು ಮಾತಾಡೋದೆಲ್ಲ ಮೊಬೈಲಲ್ಲಿ ಹೋಗ್ತಾ ಇರ್ತದೆ. ವಿದ್ಯುತ್ ತರಂಗ ಎಲ್ಲ ಇದೆ. ಗುಬ್ಬಿ ಹಕ್ಕಿಗಿಂತ ಸಣ್ಣ ಹಕ್ಕಿಗಳು ಬದುಕುವುದಿಲ್ಲ ಅಂತ ಈಗ ಸಣ್ಣ ಸಣ್ಣ ಹಕ್ಕಿ, ಜಾತಿ ಹಕ್ಕಿಗಳು ಸಾಯ್ತಾ ಇದೆ. ಯಾಕೆಂತಂದ್ರೆ ಆ ವಿದ್ಯುತ್ತನ್ನು ಅವುಗಳಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನಮಗೆ ಆಗ್ತದೆ. ಇನ್ನೂ ಜಾಸ್ತಿ ಆದರೆ ನಮಗೂ ಕಷ್ಟ ಆಗ್ತದೆ. ಬೇರೆ ಬೇರೆ ಕಾಯಿಲೆಗಳು ಬರುವುದಕ್ಕೆ, ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಅದು ಕೂಡ ಒಂದು ಕಾರಣವೇ. ಅಷ್ಟು ವಾತಾವರಣವನ್ನು ನಾವು ಕಲುಷಿತ ಮಾಡಿಬಿಟ್ಟಿದ್ದೇವೆ. ಹಾಗಾಗಿ ಅಂದು ಒಟ್ಟಿನಲ್ಲಿ ಹಿಂದಿನ ಆ ಬಡತನ ಇದೆಯಲ್ಲ, ಅದು ಇವತ್ತು ಖಂಡಿತವಾಗಿ ಇಲ್ಲ. ಕೆಲವರು ಹೇಳೋದಿರ್ತದೆ, ಅಚ್ಚೆ ದಿನ ಬಂದಿದೆಯಾ ಇಲ್ಲಿ ಅಂತ. ನನಗೇನೋ ಹಿಂದಿನ ನಮ್ಮ ಪ್ರಯೋಗ ಆಗುವಂಥದ್ದು, ನಮ್ಮ ದೇಹದ ಕಿರಣ, ಪ್ರತಿಯೊಬ್ಬರ ದೇಹದಲ್ಲೂ ಒಂದು ಶಕ್ತಿ ಇದೆ ಅಂತ. ಪ್ರತಿಯೊಬ್ಬನ ದೇಹದಲ್ಲೂ ಕೂಡ ಅವನವನ ಶಕ್ತಿ, ಸಾಮರ್ಥ್ಯ, ಪ್ರತಿಭೆಗೆ ಅನುಗುಣವಾಗಿ ಒಂದು ರೀತಿಯ ಶಕ್ತಿ ಇದೆ, ವಿಕಿರಣ ಇದೆ. ಅದು ಸುಲಭವಾಗಿ ಗೋಚರಿಸುವಂಥದ್ದಲ್ಲ. ಕೆಲವರು ನೋಡಿದಾಗಲೇ ಏನು ತೇಜಸ್ವಿನ ಮುಖದಲ್ಲಿದೆ ಅಂತ ಹೇಳ್ತಾರೆ, ಏನು ಗಾಂಭೀರ್ಯ ಇದೆ ಅಂತ, ಓದಿದ ಲಕ್ಷಣದಲ್ಲಿ ಕಾಣ್ತದೆ ಅಂತ ಹೇಳ್ತಾರೆ.
ದೇವರಲ್ಲಿ ಆದರೆ ಆ ಲಕ್ಷಣ ತೇಜಸ್ಸನ್ನ ಒಂದು ಪ್ರಭಾವಳಿಯನ್ನ ಮಾಡ್ತೇವೆ. ದೇವರ ಚಿತ್ರದ ಹಿಂದೆ ಒಂದು ಬಿಳಿ ರೌಂಡ್ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಅದು ದೇವರ ಪ್ರಭೆ, ಅವರ ಶಕ್ತಿ ಅಷ್ಟು ಉಂಟು, ನಮ್ಮ ಮನುಷ್ಯನಲ್ಲಿ ಕಾಣುವುದಿಲ್ಲ. ದೇವರಷ್ಟು ಶಕ್ತಿ ಸಾಮರ್ಥ್ಯ ಪ್ರತಿಭೆ ನಮ್ಮಲ್ಲಿಲ್ಲ. ಶಕ್ತಿ ನಮ್ಮಲ್ಲೂ ಕೂಡ ಇದೆ. ಆ ಶಕ್ತಿಯಿಂದಾಗಿ ಅಲ್ಲಿ ಏನಾದರೂ ತೊಂದರೆ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಅದು ಬಟ್ಟೆ ಇತ್ಯಾದಿಗಳು ಸೇರಿದಾಗ ಅದು ಹೆಚ್ಚು ರಾಸಾಯನಿಕ ಆಗುತ್ತದೆ, ನೇರದಾಗುವುದಲ್ಲ. ಬಟ್ಟೆ ಇತ್ಯಾದಿಗಳು, ಕತ್ತಿಯನ್ನು ತೆಗೆದುಕೊಂಡು ಹೋದರೆ ಅಂತೂ ಕಬ್ಬಿಣ ಲೋಹ ಮುಟ್ಟಲೇಬಾರದು, ಮದ್ದು ವಿಷವಾಗ್ತದೆ. ಕತ್ತಿನ ತೆಗೆದುಕಿಲ್ಲ. ಒಕ್ಕಲಿಗ ಸಮಾಜದ ಪರವಾಗಿ ಅಭಿನಂದನೆ ಸಲ್ಲಿಸಬಹುದು. ಅವುಗಳಲ್ಲಿ ರಥ ನಡಪುಗಳನ್ನೆಲ್ಲ ಇಲ್ಲಿ 4 ಚಕ್ರದ ಸರಿಗಳು ಈ ನಿಟ್ಟಿನಲ್ಲಿ ಧರ್ಮದಾರವಾದ ಒಕ್ಕಲಿಗ ಸಮಾಜದ ಸಂಘಗಳು ಐನ ಅಡಿಟ್ಟು ಊರಿನ ಜವಾಬ್ದಾರಿ ಶೈಕ್ಷಣಿಕವಾದ ಜವಾನಿರನ್ನು ಅಥವಾ ಜವಾಬ್ದಾರಿ ಸೇರಿಸುವಂಥ ಜವಾಬ್ದಾರಿ ಯುವ ಸಂಘವು ಕೊಡ್ತದೆ. ಅಂತೆಯೇ ಮಹಿಳಾ ಸಂಘವು ನಮ್ಮ ಮಹಿಳೆಯರನ್ನು ಸಂಘಟಿಸಲು ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಜವಾಬ್ದಾರಿ ನಿರ್ವಹಿಸುವ ಕೆಲಸ ಮತ್ತು ಅದನ್ನು ಸಂಘಟನೆ ಉತ್ತಮಪಡಿಸುವ ಕೆಲಸ ಮಹಿಳಾ ಸಂಘವು ಕೊಡ್ತದೆ. ಸುಮಾರು ವಿಷಯ ಎಡ್ಡೆಡ್ಡ ಭಾಗಗಳನ್ನು ಪಡೆದುಕೊಳ್ತೇವೆ. ಆಟದ ವಿಷಯ ಬಗ್ಗೆ ಹೆಚ್ಚಿನ ಬಂದರೆ ಹೋಗಿ ಆಂಡನ ದುಂಬದ ಕಾಲದ ಜನಗಳು ನಡೆದ ದಿನಚರಿ ನಮ್ಮ ಈಗ ಸಂಭ್ರಮ ಮಾಡೋಕ್ಕೆ ಇಟ್ಟರೆ ಹಿರಿಯರಿಗೋಸ್ಕರ ಮಾತ್ರ ನಮ್ಮ ಮಕ್ಕಳು ನನ್ನ ಅಭಿಪ್ರಾಯ. ಅವರ ಒಂದು ಸಮಸ್ಯೆ ಕಂಡ ನಮ್ಮ ಹಿರಿಯರು ಮಾತ್ರ ಅನುಕೂಲಸ್ಥರ ಆಗ್ಬೋದು. ಹೆಚ್ಚಿಗೆ ಕೃಷಿ ರೋಡ್ಗಳು ಮಾತ್ರ ಇತ್ತಿನಲ್ಲೇ ಆಗ್ಬೋದು. ಅಂಚನೆ ದಾನ ನಮ್ಮ ಸಂಸಾರಗಳು 3-4 ಜನ ಒಂದು ಫ್ಯಾಮಿಲಿ ಇತ್ತಿನಲ್ಲಿ ಇತ್ತೆ 4-5 ಜನ ಪ್ರತಿಯೊಂದು ಆದಾಗ ನಮ್ಮ ಎಲ್ಲರೂ ಹೋಗಿ 2,000-3,000 ದೈಹಿಕ ಅಲ್ಪ ಅಪ್ಪ ಮಗು ಆ ಜೋಡಿ ದೂರ ಕಳಪೆಲ್ಲ ಬಾರಿ ಮಗನ ಒಂದು ಅಂಚಾದ ದಾನ ಮಾಡ್ತೇವೆ. ಇದಕ್ಕೆ ಆನ ಜೋಬಿ ಆಯ್ನಾತ್ ನೆಗ್ಲೆಕ್ಟ್ ಮಾಡ್ತೀವಿ. ಒಂದು ಜೋಬಿಗೆ ಜಾಸ್ತಿ ವಿದ್ಯಾಭ್ಯಾಸ ಕೊಟ್ಟು ಮನಸ್ಸು ಮತ್ತು ಹೋಗ್ಬೇಕು ದಾರಿ ಪಂಡ ಹಾಕಿ ಇಕ್ಕೊಂದು ಹೋಗಿ ಅಲ್ಪ ಸಂಸಾರ ಇಟ್ಟೆ ಅಲ್ಪ ಮಾಡಿದ್ವಿ. ಆಡ ಈ ಜೋಬಲಿನ ಆನ ಜೋಬಲಿಗೆ ನಮ್ಮ ಇಲ್ಲದು ಅದು ಇಲ್ಲದ ಸಂಸಾರ ಕಲ್ಪದು ಒಟ್ಟಿಗೆ ಅಲ್ಲೆಲ್ಲ ಒಂದು ವಿದ್ಯಾಭ್ಯಾಸ ಕೊಟ್ಟು ಅಲ್ಲಿ ಸ್ವಂತ ಉತ್ಪತ್ತಿ ಮಾಡ್ಕೊಂಡ ಒಂದು ಸಾಗಿಗೆ ಕಡಪುರ ಪಡೆದು ಏನ ಮನಸ್ಸು ಮಾಡ್ಕೊಂಡ್ರೆ ನಮ್ಮ ಸಮಾಜದ ಮಲ ಸಮಸ್ಯೆಗಳು ನಿಂತುಕೊಂಡು ಐಕಾದ ಈ ಉಪ ಸೇರಿಟ್ಟು ನಮ್ಮ ಮಾತೆ ಜಾವಣೆ ಇಲ್ಲ ಅದೇ ರೀತಿ ಅನ್ನ ಹಿರಿಯರಿಲ್ಲ ಅಪ್ಪ ಮಾಡಲ್ಲ ಮುಂದಿಗೆ ಅಲ್ಲಿ ಮನವಿ ಮಾಡ್ಕೊಂಡು ದಾಯ್ತ ಪಟ್ಟ ಮಾತೆಲ್ಲ ಇಲ್ಲ ಏಕೆ ಅನುಕೂಲ ಇಟ್ಕೊಂಡು ಏಕೆ ಸಂಪತ್ತು ಏಕೆ ಮಲ್ಲಾಯನ ಇಟ್ಕೊಂಡು ಅದು ಮಾತೆಲ್ಲ ನಮ್ಮ ಜೋಡಿ ಎಡ್ಡೆ ವಿದ್ಯಾಭ್ಯಾಸ ಕೊಡ್ಬೇಕು. ಇಲ್ಲದ ಮಾತ ಕೆಲಸ ಕಲ್ಪಾಗಿ ಆಯ್ನ ಒಲಿ ಮಗೆ ಅಥವಾ ಒಲಿ ಮಗಳು ಪಂಡ ಅಕ್ಕಲೆ ಇಲ್ಲದ ಕೆಲಸ ದೂರ ತೀರಿ ಮಲ್ಪೆ ಮಾಡಿದೆ. ಅಕ್ಕಲೆ ಇಲ್ಲದ ಸಂಸ್ಕಾರ ಸಂಸ್ಕೃತಿ ಇಲ್ಲದ ಕೆಲಸ ಮಾತ ಕಲ್ಪ ಒಂದು ಒಟ್ಟೊಟ್ಟಿಗೆ ಅಕ್ಕಲೆಗೆ ಒಂದು ಅದನ್ನ ಜೀವನದ ಸಾಧನೆ ಅಕ್ಕಲೆ ಉತ್ಪಾದನೆ ಮಾಡ್ಕೊಂಡು ಅಂತ ಒಂದು ಕಟ್ಟಿನಲ್ಲಿ ನಾವು ಮಾತ ಕೊಡಿಯರ ಸಾಕಾರ ಮಾಡ್ಕೊಂಡು ಅಂಚನೆ ವೇದಿಕೆಗೆ ಇದ್ದ ಮಾತ ಗಣ್ಯರೆಲ್ಲ ಕಾರ್ಯಕ್ರಮದ ಗುರಿ Sunny
ಅದೇ ರೀತಿ ಏನಿಲ್ಲ ದಯಮಾಡಿ ಏನಿಲ್ಲ ಅಂತಂದರೆ ಫಸ್ಟ್ ಮಾಡ್ತಾರೆ ಈ ಕಾರ್ಯಕ್ರಮ ಕೊಂಡು ಇಟ್ಟೇವೆ ಮತ್ತೆ ನಿಂತಾಗ ದಯಮಾಡ್ತದೆ ಬೇಜಾರನ್ನು ಪಡಿ ದಯಮಾಡಿ ಮುಂದೆ ತಿಳಿತದ್ದು ಅವರೇ ಬಾರಿ ನಮ್ಮ ಈ ಸಮಾಜಕ್ಕೆ ಮಂದ ಕೊಡುಗೆ ಮಾಡಿದ್ರೆ ಇನ್ನು ಸಭಾಧ್ಯಕ್ಷ ವಹಿಸಿದ ದಿನ ನಮ್ಮ ವಿಶ್ವನಾಥ್ ಮಾಡಿದ್ದಾರೆ ಬೇರೆ ಭಾರಿ ಸೋಪು ಅರ್ಥಪೂರ್ಣವಾದ ಪಾತ್ರ ಬೇರೆ ನಮ್ಮ ಈ ಗ್ರಾಮ ಸಮಿತಿಯ ಬಹಳ ವಿಶೇಷವಾದ ಧನ್ಯವಾದಗಳು. ಅಂಜನೆ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ವಿ ಮನೋಹರ್ ಸರ್ ದುರ್ಬಲ ಈ ವೇದಿಕೆ ವಾರಿ ಇಪ್ಪಡು ಯೋಗಾದರು ಸರ್ ಇರಲಿಲ್ಲ ಈ ಗ್ರಾಮ ಸಮಿತಿಯ ಹೊರಾದ ಧನ್ಯವಾದಗಳು. ಬೇರೆಲ್ಲ ಸ್ಪಷ್ಟವಾದ ಆ ವಿವಾಹ ವೇದಿಕೆ ಈ ಈ ಗ್ರಾಮದ ಸುಮಾರು 25 ಜನ ಸಮಸ್ಯೆ ಶೈಕ್ಷಣಿಕ ದೇವರು ಸಾಮಾಜಿಕ ಸೇವೆ ಮಾಡ್ತಾರೆ ಅದರಲ್ಲಿ ಮನಸ್ಸಿನ ಬೇರೆ ಪತ್ರದ ಮುಖಾಂತರ ಹೋಗಿರು ದಾದ ತಪ್ಪು ನಾನು ಮುಂದೆ ಅಲ್ಲಿ ಸರಿಯಾಗಿ ಮಾತ್ರ ಒಗ್ಗಟ್ಟು ನಮ್ಮ ಸಮಾಜದ ಪರಿಹಾರ ಒಟ್ಟಿಗೆ ಅಂಜನೆ ನಮ್ಮ ಮುಖ್ಯ ಮನೆತನದ ನೀತಿಯಿಂದ ಧನ್ಯವಾದಗಳು. ಅಂಜನೆ ಇದೇ ನಾನು ಬಂದಿದೆ ಆದರೆ ಪರಿಹಾರ ನಾನು ವೇದಿಕೆಯನ್ನು ಅವಕಾಶ ಕಮ್ಮಿ ಆಗಿದೆ ಆದರೆ ಸರ್ ಇದೆಲ್ಲ ಈ ಗ್ರಾಮ ಸಮಿತಿ ಪರವಾಗಿ ಇದಕ್ಕೆ ಧನ್ಯವಾದಗಳು. ಅಂಜನೆ ವೇದಿಕೆಯನ್ನು ಮಾತ್ರ ಮಹಿಳಾ ಘಟಕ ಗ್ರಾಮ ಸಮಿತಿ ಯುವ ಒಕ್ಕಲಿಗರ ಅಧ್ಯಕ್ಷ ಕಾರ್ಯದರ್ಶಿ ಪೂರ್ಣ ಒಂದೇ ಪಾತ್ರ ಧನ್ಯವಾದಗಳು. ಈ ಪ್ರತ್ಯಕ್ಷವಾದ ಪರೋಕ್ಷವಾದ ಈ ಗಂಟೆ ಅಡುಗೆದ ಒಂದು ಕೋಣದ ಅಡುಗೆ ಮಂತ್ರ